ಕೈತಾ ನನ್ನ ಕ್ಷಮಿಸಿ ಇಲು. ಏನೇ ನಾ ನಿಮ್ಮನ್ನ ಕ್ಷಮಿಸಿದೆ? ಅದು ಸಾಧ್ಯನೇ ಇಲ್ಲ. ನಾ ನಿಮ್ಮನ್ನ ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ. ತಿಳ್ಕೊಂಬಿಡ್ರಿ ನೀವು ಮಾಡಿದ್ದೆ ಅಂತ ಕೆಲಸ ಐತಿ. ಕ್ಷಮಿಸಿ ಇಲ್ಲವತ್ತೆ ಯಾ ಬಾಯಿಲಿ ಕೇಳಕತ್ತೀರಿ ನೀವು? ಇಲ್ಲ ಇಲ್ಲ, ನಾ ನಿಮ್ಮನ್ನ ಕ್ಷಮಿಸಿಲ್ಲ ಕ್ಷಮಿಸಿಲ್ಲ ಕ್ಷಮಿಸಿಲ್ಲ. ಹಿಂಗಂದ್ರೆ ಹೆಂಗೆ ಕೈತಾ? ಹಿಂಗಂದ್ರೆ ಹೆಂಗೆ? ಅಲ್ಲ, ನನ್ನ ತಪ್ಪಾಗ್ಯದ ಅಂತೇಳಿ ನಾನು ನಿನ್ನ ಕಾಲು ಬೀಳಾಕು ತಯಾರದಿ. ನಂದ ಮ್ಯಾಗ ನೀ ನನಗೆ ಕ್ಷಮಿಸಿಲ್ಲ ಅಂದ್ರೆ ಏನು ಮಾಡ್ಬೇಕು? ನಾರ ಮಾಡಿದ ತಪ್ಪಿಗೆ ನನಗೆ ಏನು ಶಿಕ್ಷೆ ಕೊಡು. ಆದ್ರೆ ಇದು ಒಂದು ಸತಿ ನನ್ನ ಕ್ಷಮಿಸ್ಬಿಡು ಕೈತಾ, ಕ್ಷಮಿಸ್ಬಿಡು. ಏ ಶಿವಪ್ಪಣ್ಣ, ನೀ ಏನಿದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಮ್ಮ ಕೈತಕ ನಿನಗೆ ಅವಾಗ ಕ್ಷಮಿಸಾಳ. ನಿನ್ನ ಮ್ಯಾಗ ಸಿಟ್ಟಿಲ್ಲಕಿಗಿ ಪ್ರೀತಿ ಭಾಳ ಅಂದ್ರೆ ಭಾಳ ಐತಿ. ಅದರ್ಲಿಂತ್ರ ಆಕಿ ಸಿಟ್ನ್ಯಾಗ ಮಾತಾಡಕತ್ತಾಳೆ. ಇಲ್ಲಾಳೆ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಾವೆಲ್ಲ ಹೇಳ್ತೇವತ್ತ. ಇನ್ನ ತಲೆಯಾಗಿಂದೆಲ್ಲ ತೆಗೆದು ಹಾಕ. ಮುಂದೆ ಸಂಸಾರ ಹೆಂಗ ಮಾಡ್ಬೇಕು, ಇನ್ನು ನಿಮ್ಮ ತಂಗಿ ಮದುವೆ ಬಂದೈತಿ, ಆಕಿನ ಮದುವೆ ಹೆಂಗ ಮಾಡ್ಬೇಕು ಅದನ್ನ ವಿಚಾರ ಮಾಡ. ನಿಲಮಕ್ಕರ ತಪ್ಪಾಗೈತ್ರಿ. ನಿಲಮಕ್ಕರ ಸಿಟ್ನಾಗ ನಾನು ನಿಮಗೆ ಭಾಳ ಮಾತಾಡೀನ್ರಿ. ಅದನ್ನೆಲ್ಲ ಕ್ಷಮಿಸ್ಬಿಡ್ರಿ. ಇನ್ನು ಮುಂದೆ ಈ ಶಿವಪ್ಪ ಚೇಂಜ್ ಆಗ್ತಾನ್ರಿ, ಬದ್ಲಾಕ್ಕನ್ರಿ. ಇನ್ನು ನೋಡ್ರಿ, ಇನ್ನು ನಮ್ಮ ತಂಗಿ ಮದುವೆ ಧಾಮ್ ಧೂಮ್ ಮಾಡ್ತೀನಿ ರೀ. ನೋಡಕತ್ತೀರಂತ. ತಪ್ಪಾಗೈತ್ರಿ ನಿಲಮಕ್ಕರ, ತಪ್ಪಾಗೈತ್ರಿ. ಅಂದಿಟ್ಟು ನನ್ನ ಹಿಂದಿಗೆ ಹೇಳ್ರಿ ನಿಲಮಕ್ಕರ. ಹಿಂಗೆ ಇದ್ರೆ ನನಗೆ ಈ ಮನ್ಯಾಗ ಇರಾಕ ಆಗೋದಿಲ್ರಿ. ಆಕಿ ನಕ್ಕೋತೆ ಮಾಡ್ಕೋತೆ ಕುಲು ಇದ್ರನ ನನಗೆ ಈ ಮನ್ಯಾಗ ಇರ್ಬೇಕಂತ ಮನಸ್ಸಾಕೈತಿ. ಒಂದಿಟ್ಟು ಹೇಳ್ರಿ ನಿಲಮಕ್ಕರ. ಆಯ್ತು ಬರಪ್ಪ ಶಿವಪ್ಪಣ್ಣ. ಒಂದಿಟ್ಟು ಹೊಲ್ದಾಗ ಕೆಲಸದವ, ಹೋಗಿ ಬರ್ತೀನಿ ನಾನು. ಏನಾಗೈತಕ್ಕ? ಏನು ಒಳಗೆ ಫುಲ್ ಖುಷಿ ಆಗಾಕತ್ತಿರ್ಬೇಕ, ಹೌದಿಲ್ಲ? ನನಗಂತೂ ಇವತ್ತು ಹಾಲು ಕುಡ್ದಕ್ಕೆ ಸಂತೋಷ ಆಯ್ತು ನೋಡು. ಇನ್ನು ಮ್ಯಾಗ ಯಾರ ದೃಷ್ಟಿನೂ ಬೀಳದೆ ಚಂದಾಗಿ ಸಂಸಾರ ಮಾಡ್ಕೊಂಡು ಹೋರಿ. ಆ ಕೂಸಿನ ಚಂದಾಗಿ ಬೆಳೆಸ್ರಿ, ಅಟ್ಟ ಸಾಕು ನನಗಂತ್ರ ಭಾಳ ಅಂದ್ರೆ ಭಾಳ ಖುಷಿ ಆಗಾಕತ್ತದ ನೋಡು. ನೀಲಮಕ್ಕ, ನೀ ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ. ನನಗೆ ಯಾ ಖುಷಿನೂ ಇಲ್ಲ, ಏನೂ ಇಲ್ಲ. 4 ಮಂದಿ ಊರಾಗಿನವರು ಆಡಾಡ್ಕೊಂಡು ನಗಂತ ಕೆಲಸ ಮಾಡಿಟ್ಟಾನ. ಇದಕ್ಕೆ ನಾ ಸಂಭ್ರಮ ಪಡ್ಬೇಕು? ಸಾಧ್ಯನೇ ಇಲ್ಲದೆ. ಆದ್ರೆ ಇನ್ನು ಮುಂದರ ಬದ್ಲಾಕನಂತ ಮಾಡೀನಿ. ಏನು ಮಾಡ್ತಾನೆ ನೋಡ್ಬೇಕು ಅಷ್ಟೇ. ನನಗಂದ್ರೆ ಖುಷಿ ಆಗಿಲ್ಲ. ನಿಲಮಕ್ಕ ಅಂತ ಇಂತ ನಮ್ಮ ವೈನಿ ನಮ್ಮಣ್ಣ ಒಂದಾದ್ರೆ ನಿಲಮಕ್ಕ ಒಂದಾದ್ರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ನಿಲಮಕ್ಕ ಸಾರ್ಥಕ ಆಯ್ತು. ನನಗಂತ್ರ ಭಾಳ ಅಂದ್ರೆ ಭಾಳ ಖುಷಿ ಆಗಾಕತ್ತದ. ನನಗಂತ್ರ ಹೆಂಗೆ ಹೇಳ ನಂಗೆ ಆಗಾಕತ್ತಿಲ್ಲ ನೋಡ. ಅಷ್ಟಿಷ್ಟ ಅಲ್ಲ, ಭಾಳ ಅಂದ್ರೆ ಭಾಳ ಖುಷಿ ಆಗಾಕತ್ತದ ನಿಲಮಕ್ಕ ನನಗೆ. ಆದ್ರೂ ಲಕ್ಷ್ಮಿ, ನಿಮ್ಮ ಅಣ್ಣನ ಮ್ಯಾಗಿಂದ ಡೌಟ್ ನನಗೇನ ಹೋಗಿಲ್ಲ. ನಿಮ್ಮಣ್ಣ ಹಿಂಗಿದ್ದಾವೆ, ಹಿಂಗೆ ಒಮ್ಮೆ ಪ್ಲೇಟ ಚೇಂಜ್ ಮಾಡಿಬಿಟ್ಟ ಅಲ್ಲ ಅಲ್ಲಿ. ಇಲ್ಲಿ ನೋಡಿದ್ರೆ ಏನಂದ, ಅದು ಏನಾಗಿದ್ದಾಗೋಲಕ್ಕ ನಾಕಿನ್ನ ಮದುವೆ ಹಾಕಿನಿ, ಯಾಕಿನ ಜೊತೆನ ಇರ್ತೀನಿ, ನೀನನ್ನು ಬೇಕಾಗಿಲ್ಲ, ಮನೆ ಬಿಟ್ಟು ಹೋಗು. ಏನು ಒಂದು ಮಾತಂದ, 2 ಮಾತಂದ, 108 ಮಾತಂದ ನಿಮ್ಮ ವೈನಿಗೆ. ಅಲ್ಲಿ ಏನು ಹೋಗೋ ಬಸತ್ತಿಲ್ಲ, ಒಮ್ಮೆ ಪ್ಲೇಟ ಚೇಂಜ್. ಇಲ್ಲ, ನಾನು ನನ್ನ ಹಿಂದಿ ಜೋಡ ಸಂಸಾರ ಮಾಡ್ತೀನಿ, ಯಾಕಿನ ಜೋಡ ನಾ ಇರ್ತೀನಿ ಅಂದ್ಬಿಟ್ಟ. ನನಗರ ದಿಗಿಲು ಬಡ್ದಂಗೆ ಆಗೈತಿ. ನನಗಿನ್ನ ನಂಬಕ್ಕಾಗಕತ್ತಿಲ್ಲ. ಆದ್ರೂ ನಾನು ನಿಮ್ಮ ಅಣ್ಣನ ಮ್ಯಾಗ ಒಂದು ಕಣ್ಣು ಇಡುವ ಲಕ್ಷ್ಮಿ. ನನಗೆ ಯಾಕ ಇನ್ನ ಸಂಶಯ ಹೋಗಿಲ್ಲ ನಿಮ್ಮ ಅಣ್ಣನ ಮ್ಯಾಗಿಂದ. ಏನಿಲ್ಲ ಮಕ್ಕ, ನೀನು ನಮ್ಮ ಅಣ್ಣನ ಮನಸ್ಸು ಚೇಂಜ್ ಆಗೈತಾಳೆ. ನಮ್ಮಣ್ಣ ಅಂತವಲ್ಲ, ಏನು ತಿಳಿದ ತಪ್ಪು ಮಾಡ್ಯಾನ. ಆದ್ರೆ ಇನ್ ಮುಂದೆ ತಿದ್ಕೊಂಡು ಹೋಗಿ ನಂದನಿಲ್ಲ ಅಂದ್ರೂ ನಮ್ಮ ಅಣ್ಣನ ಮ್ಯಾಗ ಏನು ಸಂಶಯ ನಿಂದ? ಹೋಗ. ನನಗಂತರೂ ಈ ಶಿವಪ್ಪನ ಮ್ಯಾಗ ಯಾಕ ಡೌಟ್ ಬರಾಕತ್ತೈತಿ. 100ಕ್ಕೆ 100 ಹೇಳ್ತೀನಿ ನಾನು, ಇವ ಚೇಂಜ್ ಆಗೋ ಮನುಷ್ಯ ಅಲ್ಲ. ಅಲ್ಲಿ ಹೆಂಗ ಪ್ಲೇಟ್ ಚೇಂಜ್ ಮಾಡ್ದ, ಏನಕ್ಕೆ ಮಾಡ್ದ ಅನ್ನೋದ ತಿಳಿಯಾಕತ್ತಿಲ್ಲ. ನೋಡುನಂತ. ರೀ ಎಲ್ಲಿ ಹೊಂಟಿರಿ? ನಾ ಎಲ್ಲಾರ ಹೋಗಲಕ್ಕ, ಏನಾರ ಮಾಡಲಕ್ಕ, ಅದನ್ನ ಕಟ್ಕೊಂಡು ನಿನಗೇನು ಆಗ್ಬೇಕಾಗೈತಿ? ನೀನು ಮಳ್ಳಿ ಹಂಗೆ ಮಾತಾಡಕಿಸಿಂದ್ರೆ, ನನ್ನ ಬೆರೆ ಮಾಡಿಕಿಸಿಂದ್ರೆ ನಾನು ನಿನ್ನ ಮಾತು ನಂಬತ್ತೀನಿ ಅಂತೇಳಿ ತಿಳ್ಕೊಬೇಡ ನೀನು. ಅದು ಈ ಜನ್ಮದಾಗ ಸಾಧ್ಯನೇ ಇಲ್ಲ. ನೀ ಹೆಂಗದಿ ಅಂತೇಳಿ ಗೊತ್ತಾದ ಮ್ಯಾಗ ನಿನ್ನ ಜೋಡ ನಿನ್ನ ಇರಾಕು ಇಷ್ಟ ಇಲ್ಲ ನನಗೆ, ನಿನ್ನ ಮುಖ ನೋಡಕ್ಕೂ ಇಷ್ಟ ಇಲ್ಲ ನನಗೆ. ಯಾಕೆ ಹಿಂಗೆ ಮಾತಾಡತ್ತೀರಿ? ಅಲ್ರಿ, ಎಲ್ಲ ಮುಗಿದು ಹೋಗಿದ ಕತಿ ಮತ್ತೆ ಯಾಕೆ ತೆಗಿಯಾಕತ್ತೀರಿ ನೀವು? ನಾ ತಪ್ಪಾಗಿದೆ ಅಂತ ಹೇಳಿ ನಿಲ್ರಿ, ಅಲ್ಲಿ ಕ್ಷಮಿಸಿನ ತಂದಿರಿ. ಈಗ ನೋಡಿದ್ರೆ ಹಿಂಗೆ ಮಾತಾಡಕತ್ತೀರಲ್ರಿ. ನೀವ ಹಿಂಗೆ ಮಾಡಿದ್ರೆ ನಾ ಹೆಂಗೆ ಬದುಕಲ್ರಿ? ನೋಡ, ನಿನ್ನ ಜೊತೆ ಮಾತಾಡ್ಕೋತ ನಿನ್ನ ಜೊತೆ ಟೈಮ್ ಪಾಸ್ ಮಾಡ್ಕೋತ ನಿಂದ್ರಾಕ ನನ್ನ ಕಡೆ ಟೈಮ್ ಇಲ್ಲ. ಅಲ್ಲಿ ಹೊಲ್ದಾಗ ನನಗೆ ಲಗತ್ತು ತುಂಬ್ಯಾವ. ಹೇಳಾಕತ್ತೀನಿ ಕೇಳ, ಮನಿ ಬಿಟ್ಟು ಒಂದ ಹೊರಗೆ ಕಾಲಿಟ್ಟಿ ಮತ್ತೆ ನೋಡ್, ಮತ್ತೆ ನನಗೇನಾರ ಗೊತ್ತಾಗಬೇಕು. ಆಮ್ಯಾಗ ನಿನ್ನ ಕತಿನ ಬೇರೆ ಮಾಡ್ತೀನಿ. ಮತ್ತೆ ನಾನು ಇಲ್ಲೇ ಮನ್ಯಾಗ ಇದ್ದ ಮೂಲ್ಯಾಗ ಸಿಡ್ತಿರ್ಬೇಕು ನೀನು. ಇದೇನಿದು? ಅಲ್ಲ, ಮತ್ತೆ ಇವ ಯಾಕೆ ನನಗೆ ಫೋನ್ ಹಚ್ಚಕತ್ತ? ಇವ ನಾವಲ್ಲಿ ಇನ್ನ ಈಗರ ನನ್ನ ಗಂಡ ಹೋದ. ನನ್ನ ಗಂಡಿದ್ದಾಗ ಏನಾರ ಈ ಫೋನ್ ಬಂದಿತ್ತಂದ್ರೆ ಮುಗಿದು ಹೋಯ್ತು ನನ್ನ ಕತಿ. ಯಾಕೆ ಹಚ್ಚಿರ್ಬೇಕು ಈ ಹುಚ್ಚನ ಹೊಟ್ಟೆ? ಅಲ್ಲ, ಇವನಿಗೆ ಚೀಟಿ ತಿನ್ಬೇಕ ಇಲ್ಲ ಅನ್ಬೇಕ? ನಿನ್ನ ಹಾಟೆನ ಮಗನ, ಬಾಡ್ಯಾನ ಮಗನ, ನಿನ್ನ ಬಾಯಕರ ಮಣ್ಣು ತುಂಬಲಿ, ನನ್ನ ಹೆಣ ಎತ್ಲಿ. ಅಲ್ಲ, ಇಟ್ಟೆಲ್ಲ ರಂಬಾ ಆಗಿದ್ದು ಸಾಕಾಗಿಲ್ಲೇನೆ? ಇನ್ನ ಈಗ ನನ್ನ ಗಂಡ ಹೋದತಿ ಬೇಷಾಯ್ತು. ನನ್ನ ಗಂಡಿದ್ದಾಗ ಫೋನ್ ಹಚ್ಚಕತ್ತಿಯಲ್ಲ, ಯಾಕೆ ನನ್ನ ಚರ್ಮ ಸುಲಿಸ್ಬೇಕಂತ ಮಾಡಿಯೇನು? ಡಾರ್ಲಿಂಗ್, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ನಿನ್ನ ಮನೆ ಮುಂದೆ ಬಂದೀನಿ, ಬಾ ಹೊರಗೆ, ನಾನು ನಿನ್ನ ಜೊತೆ ಮಾತಾಡಬೇಕು. ಏನು ಹೇಳಕತ್ತಿ? ನಮ್ಮ ಮನೆ ಮುಂದೆ ಬಂದಿಯಾ?
ಯವ್ವ ನಾ ಒಲ್ಲೆ ಏ ನಿನ್ನೆ ಆಗಿದ್ದು ಸಾಕಾಗಿಲ್ಲ ಏನ್ ನಿನಗೆ ಈಗ ಮೆಟ್ಲಿ ಬಡಿಸ್ಬೇಕಂತ ಮಾಡಿ ಏನ ಹೊಕ್ಕಿ ಇಲ್ಲಲ್ಲಿದೆ ಹೋದೇನ್ ಇಲ್ಲಲ್ಲಿದೆ ನೀನು ಮುಂದೆ ನನಗೆ ಫೋನ್ ಹಚ್ಚಬೇಡ ನಂದು ನಿಂದು ಸಂಬಂಧ ನಿನ್ನ ಮುಗಿದೈತೆ ಗೊತ್ತೈತಿಲ್ಲ ನಿನಗೆ ಮತ್ತೇನು ನಿಂದೆ ನೋಡು ಡಾರ್ಲಿಂಗ್, ನಾನು ಹೇಳಾಕತ್ತೀನಿ, ನೀಗೇನಾರ ಮನಿ ಮುಂದೆ ಬರಲಿಲ್ಲ ಅಂದ್ರೆ ಮತ್ತೆ ನಾನ ಮನಿ ಒಳಗೆ ಬರ್ಬೇಕಾಕೈತಿ. ಏನು ಮಾಡ್ತೀನಿ ನೋಡು. ಹಲೋ ಏ ಹಲೋ ಇವನವಲ್ಲೇ ಅಲ್ಲ ಇವನಿಗೆ ಹೆಂಗೆ ಹೇಳ್ಬೇಕ ನಾನು ಏ ನಿನಗ ನನಗ ನಿನ್ನೆ ಸಂಬಂಧ ಮುಗಿದೈತೆ ಗೊತ್ತೈತಿಲ್ಲ ಸಂಬಂಧ ಮುರಿದ ಮ್ಯಾಗು ಮತ್ತ್ಯಾಕೆ ನನ್ನ ಮನೆಗೆ ಬಂದಿಯೋ ಮತ್ತ್ಯಾಕೆ ನನಗೆ ಫೋನ್ ಹಚ್ಚಾಕತ್ತಿ ನಿನ್ನಿಗೆ ಎಲ್ಲ ಮುಗಿದೈತಿ ನೀನು ಹೇಳಿಲ್ಲ ಮಂದ್ಯಾಕ ನನ್ನ ಹೆಂಡತಿ ನನಗೆ ಬೇಕಂತ ಹೇಳಿಕಿಸಿದ್ರೆ ನಿನ್ನ ಹೆಂಡತಿ ಬೇಕಂದ್ರೆ ನಿಮ್ಮ ಮನ್ಯಾಗ ಹೋಗಿ ಸಂಸಾರ ಮಾಡ ಅದನ್ನ ಬಿಟ್ಟು ಮತ್ತ್ಯಾಕೆ ನನಗೆ ಫೋನ್ ಹಚ್ಚಾಕತ್ತಿ ಹೊಕ್ಕೇನಿಲ್ಲಿದೆ ಬಂಗಾರಿ, ಏನು ಬಂಗಾರಿ ಇದೆ ಅಲ್ಲ, 3 ವರ್ಷ ಪ್ರೀತಿ ಮಾಡಿ ನಾನು ಅರ್ಥ ಮಾಡ್ಕೊಂಡಿದ್ದು ಇಷ್ಟೇ. ನಾನು ನಿನ್ನ ಬಿಟ್ಟು ಕೊಡೋದು ಈ ಜನ್ಮದಾಗ ಸಾಧ್ಯನೇ ಇಲ್ಲ. ನೀನ ನನ್ನ ಹೆಂಡತಿ ಅದನ್ನ ಆ ದೇವರ ಬರೆದು ಕಳಿಸ್ಯಾನಂತೆ ತಿಳ್ಕೊಂಡು ಬಿಡು ನೀನು. ನಿನ್ನೆ ನಾ ಆ ಪರಿ ಸುಳ್ಳು ಹೇಳಾಕ ಕಾರಣ ನಿನ್ನ ಸಂಬಂಧ ನಾ ಸುಳ್ಳು ಹೇಳಿನಿ. ಏನು ಮಾತಾಡಕತ್ತಿ ನೀನು? ಬೇಡ ನಾವ್ ಎಷ್ಟು ವರ್ಷ ಪ್ರೀತಿ ಮಾಡಲೇಕ ಏನ್ ಯಾಕೆ ಮಾಡಲೇಕ? ಸಾಕು ನಿನ್ನೀಗ ಎಲ್ಲ ಸಾಕು. ನಿನ್ನ ಹೆಂಡತಿ ಬೇಕಂದ ಮ್ಯಾಗ ನನ್ನ ಮನಸ್ಸಂತ್ರ ಒಡೆದು ಹೋಗೈತಿ. ನಿನ್ನ ಮ್ಯಾಗ ಯಾ ಪ್ರೀತಿನೂ ಇಲ್ಲ ಪ್ರೇಮನೂ ಇಲ್ಲ. ಮುಗಿತ ಎಲ್ಲ ನಿನಗೆ ಮುಗಿದೈತಿ. ನಾನು ನನ್ನ ಗಂಡನ ಜೋಡ ನೆಟ್ಟಾಗಿ ಸಂಸಾರ ಮಾಡ್ಕೊಂಡು ಬಾಳೆ ಮಾಡ್ತೀನಿ. ಹೋಗ ನಿನ್ನ ಹೆಂಡತಿ ಜೋಡ ನೀ ನೆಟ್ಟಾಗಿ ಸಂಸಾರ ಮಾಡ್ಕೊಂಡು ಬಾಳೆ ಮಾಡು. ಹೆಂಗಾದ್ರೆ ನೀವು ಅನ್ಕೊಂಡಂಗ ಕೂಸು ಬೇರೆ ಹುಟ್ಟಾಕತೈತಿ. ಇಬ್ರು ಚಂದಾಗ ಸಂಸಾರ ಮಾಡ್ರಿ ಆಯ್ತಿಲ್ಲ. ನನ್ನ ಸವಾಸಕ್ಕೆ ಬರಬೇಡ. ನಿನ್ನ ಕಾಲು ಬಿದ್ದು ಹೇಳ್ತೀನಿ, ನನ್ನ ಸವಾಸಕ್ಕೆ ಬರಬೇಡ. ಇಲ್ಲಿ ನೀನ ಒದರಬೇಡ. ನಂದು ಮಾತು ಕೇಳು ಒಂದು ಸ್ವಲ್ಪ. ನಾನು ನಿನ್ನೆ ಆ ಸುಳ್ಳು ಹೇಳಾಕ ಕಾರಣ ನಿನ್ನ ಸಂಬಂಧ ಅಂತ ಹೇಳಾಕತ್ತೀನಿ. ಎದಕ್ಕಂದ್ರೆ ನಾ ಏನಾರ ಆ ಟೈಮ್ ಒಳಗೆ ನಾನು ಇನ್ನೂ ಮದುವೆಕ್ಕಿನಂತ ನಿಂತಿದ್ದೇವಂದ್ರೆ ನಮ್ಮಿಬ್ಬರನ್ನು ಗಿಡಕ್ಕೆ ಕಟ್ಟ ನಾಯಿ ಬಡ್ದು ಊರು ಬಿಟ್ಟು ಹೊರಗೆ ಹಾಕತಿದ್ರು. ಆಮ್ಯಾಗ ನಮ್ಮ ಪರಿಸ್ಥಿತಿ ಏನಾಕಿತ್ತು ಅನ್ನೋದು ಒಂದಿಟ್ಟು ಯೋಚನೆ ಮಾಡು. ಅಟ್ಟ ಅಲ್ಲ, ಮತ್ತು ನಾ ಏನಾರ ನಿನ್ನ ಜೋಡನ ಸಂಸಾರ ಮಾಡ್ತೀನಿ ಅಂದ್ರೆ ನಿನ್ನ ಗಂಡ ಒದ್ದು ಹೊರಗೆ ಹಾಕ್ತಿದ್ದೆ. ಆಮ್ಯಾಗ ನನ್ನ ಮನ್ಯಾಗ ತಂದು ಇಟ್ಕೊಳಕ್ಕೆ ಆಗ್ತಿದ್ದಿಲ್ಲ. ಬೀದಿ ಬಿಕಾರಿ ಹಾಕಿದ್ದೇವು ನಾವು. ಅದ್ರ ಸಂಬಂಧ ನಾನು ಸುಳ್ಳು ಹೇಳಿನಿ. ಇಲ್ಲ ಅಂದ್ರೆ ನಾನು ನಿನ್ನ ಬಿಟ್ಟು ಕೊಡ್ತಿದ್ದಿಲ್ಲ. ಇನ್ನಾದ್ರೂ ಬಿಟ್ಟು ಕೊಡೋದು ಇಲ್ಲ. ನಾನು ನಿನ್ನ ಮದುವೆಕ್ಕಿನಿ. ಇದನ್ನ ನೀನು ತಲೆಯಾಗಿ ಇಟ್ಕೊಂಡು ಬಿಡು. ನನ್ನ ಜೀವ ಇರು ಮಟ್ಟ ನಿನ್ನ ಮ್ಯಾಗಿನ ಪ್ರೀತಿ ಸಾಯೋದಿಲ್ಲ ನನಗೆ. ಏನು ಹೇಳಾಕತ್ತಿ ನೀನು? ಅಂದ್ರೆ ನೀನನ್ನ ಬಿಟ್ಟು ಕೊಟ್ಟಿಲ್ಲ? ಏನ ನಾನೇನು ಬಿಟ್ಟು ಕೊಡೋದು ಇಲ್ಲ, ತಿಳ್ಕೊಂಬಿಡು ನೀನು. ಶಿವಪ್ಪ ಬ್ಯಾಡ ಬಿಟ್ಟು ಬಿಡು. ನನಗಂತರೂ ನಿನ್ನೆ ಆಗಿದ್ದೆ ರಗಡ ಸಾಕಾಗಿ ಹೋಗೈತಿ. ನನ್ನ ಜೀವ ಹೋಯ್ ಬಂದಂಗಾಗೈತಿ. ಬೇಡ ನಿನ್ನ ಹೆಂಡತಿ ಜೋಡ ನೀರು, ನನ್ನ ಗಂಡನ ಜೋಡ ನಾ ಇರ್ತೀನಿ. ಇದೆಲ್ಲ ಮಾಡಿಕೊಂಡು ಎದಕ್ಕೆ ಹಂಗ ಮಾತಾಡ್ಕೋತ ಚಂದಾಗ ಇರೋನು. ಆದ್ರೆ ಇಲ್ಲವ್ವಪ್ಪವ್ವ ಬ್ಯಾಡ, ಹೇಳಿದ್ದು ಒಂದಿಟ್ಟು ನೀನು ಅರ್ಥ ಮಾಡ್ಕೋ. ಹೌದಾ ನಿನ್ನ ಗಂಡನ ಜೋಡ ಸಂಸಾರ ಮಾಡ್ತೀಯಾ? ಆಯ್ತು, ನಿನ್ನ ಮನಸ್ಸು ಬಿಟ್ಕೊಂಡು ಹೇಳ್ಬಿಡು ನೀನು. ಶಿವಪ್ಪ ನೀ ನನಗಂದ್ರೆ ಇಷ್ಟ ಇಲ್ಲ, ನನ್ನ ಗಂಡನ ಜೋಡ ನಾನು ಸಂಸಾರ ಮಾಡ್ತೀನಿ, ನಿನ್ನ ಮುಂದೆ ನನಗೆ ಮುಖ ತೋರಿಸ್ಬೇಡ ಅಂತ ಹೇಳ್ಬಿಡು. ಬಾಯಿ ಬಿಟ್ಟು ಹೇಳ್ಬಿಡು. ಇನ್ನು ಮುಂದೆ ನಾನು ನಿನ್ನ ಕಣ್ಣು ಮುಂದೆ ಬರೋದಿಲ್ಲ. ಶಿವಪ್ಪ ಹಿಂಗಂದ್ರೆ ಹೆಂಗೋ? ಏನು ಮಾತಾಡಕತ್ತಿ ನೀನು? ಹೋತೇನಿಲ್ಲಿದೆ ಯಾರು ನೋಡಿದ್ರಂದ್ರೆ ಮತ್ತೆ ನಮ್ಮ ಗತಿ ಬೀದಿ ಪಾಲಕೈತೆ ನನಗೆ ಚಿಂತೆತ್ತಿದ್ರೆ ನೀನ ಹೋಗಿಲ್ಲಿದೆ. ಹೋಗ. ಇಲ್ಲ, ನಾ ಹೋಗುದಿಲ್ಲ. ನೀ ಹೇಳು ಮಟ್ಟ ನಾ ಹೋಗುದಿಲ್ಲ. ಕತೆ ಮುಂದುವರಿಯುತ್ತದೆ. ಈ ಕತೆ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತೆ ನಮ್ಮ ಚಾನಲ್ ಯಾರು ಹೊಸದಾಗಿ ನೋಡತ್ತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡ್ರಿ, ವಿಡಿಯೋ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ. ನಿಮ್ಮನ್ನ ನಗಿಸುವಂಥ ವಿಡಿಯೋ ಇನ್ನ ಹೆಚ್ಚಿಗೆ ಮಾಡಿ ಹಾಕ್ತಿರ್ತೀವಿ, ನೋಡ್ರಿ. ಸಪೋರ್ಟ್ ಮಾಡೋದು ಮರಿಬೇಡ್ರಿ. ಹಂಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡ್ರಿ.